ಹಾಯ್ ಹಲೋ ಎಲ್ಲರಿಗೂ ಶುಭೋದಯ. ನಾನು ನಿಮ್ಮ ಕರಾವಳಿ ಹುಡುಗಿ. ಇವತ್ತು ಬೆಳಗ್ಗೆನೇ ತಿಂಡಿಗೋಸ್ಕರ ನಾನು ನೀರು ದೋಸೆ ರೆಡಿ ಮಾಡ್ತಾಯಿದ್ದೀನಿ. ನೆನ್ನೆ ನೈಟೇ ನಾನು ದೋಸೆಗೆ ಅಕ್ಕಿನೂ ಕೂಡ ನೆನೆಸಿಟ್ಟಿದೆ. ಅದನ್ನು ನಾನು ಇವಾಗ ರುಬ್ಕೊತಾ ಇದ್ದೀನಿ. ನಾನಿಲ್ಲಿ ಡೀಟೇಲಾಗಿ ಯಾವ ರೀತಿ ನೀರು ದೋಸೆ ಮಾಡೋದು ಅಂತ ರೆಸಿಪಿ ತೋರಿಸಿಲ್ಲ. ನಿಮಗೇನಾದರೂ ಡೀಟೇಲಾಗಿ ನೀರು ದೋಸೆ ರೆಸಿಪಿ ಬೇಕು ಅಂದರೆ ಒಂದು ಕಮೆಂಟ್ ಕೂಡ ಮಾಡಿ. ಮತ್ತು ಇಲ್ಲಿ ನನ್ನ ಮಗನೂ ಕೂಡ ನಿದ್ದೆಯಿಂದ ಎದ್ದು ಬಂದ. ಯಾಕೋ ಸ್ವಲ್ಪ ಬೆಳಗ್ಗೆನೇ ಹಠ ಮಾಡ್ತಾಯಿದ್ದ, ಎತ್ಕೊ ಅಮ್ಮ ಅಂತ ತುಂಬ ಹಠ ಮಾಡ್ತಿದ್ದ. ಸೊ ಹಾಗಾಗಿ ಅವನ್ನೂ ಎತ್ಕೊಂಡು ನಾನು ದೋಸೆನೂ ಕೂಡ ಹುಯ್ಕೊತಾ ಇದ್ದೀನಿ. ಬೆಳಿಗ್ಗೆ ಎದ್ದಾಗ ಆರಾಮಾಗೇ ಇರ್ತಾನೆ, ಒಂದೊಂದ್ಸಲ ಈ ರೀತಿ ಸ್ವಲ್ಪ ಹಠ ಮಾಡ್ತಾ ಇರ್ತಾನೆ. ಒಂದೊಂದ್ಸತಿ ಮೂಡು ಸ್ವಲ್ಪ ಸರಿಗಿರಲ್ಲಲ್ವ, ಹಾಗಾಗಿ ಸ್ವಲ್ಪ ಹಠ ಮಾಡ್ತಾನೆ. ಆವಾಗ ಯಾರೂ ಬೇಡ, ಅವನಿಗೆ ಅಮ್ಮ ಮಾತ್ರ ಬೇಕು. ಹಾಗಾಗಿ ಸ್ವಲ್ಪ ಅವನು ನಾನು ಸಮಾಧಾನ ಮಾಡ್ಕೊಂಡು ಎತ್ಕೊಂಡಿದ್ದೆ. ಮತ್ತು ಇಲ್ಲಿ ನಾನು ದೋಸೆನೂ ಕೂಡ ಹುಯ್ಕೊತಾ ಇದ್ದೀನಿ. ನೀರು ದೋಸೆ ಮಾಡೋದಕ್ಕೆ ತುಂಬ ಹೊತ್ತು ಟೈಮ್ ತೊಗೊಳುತ್ತೆ, ತುಂಬ ಹೊತ್ತು ನಾವು ಒಲೆ ಮುಂದೆ ನಿಂತ್ಕೋಬೇಕಾಗತ್ತೆ. ಮತ್ತು ಇನ್ನೊಂದೇನೆಂದರೆ ನೀರು ದೋಸೆಗೆ ಅಕ್ಕಿ ಸರಿಗಿಲ್ಲ ಅಂದರೆ ಕೂಡ ದೋಸೆನೂ ಕೂಡ ಸರಿಗೆ ಬರಲ್ಲ. ನಮ್ಮದು ಕತೆ ಅದೇ ಆಯಿತು ಇವತ್ತು. ದೋಸೆಗೆ ಅಕ್ಕಿ ಎಲ್ಲ ನೆನೆಸಿಟ್ಟಿದ್ದೆ, ಬಟ್ ದೋಸೆ ಎಲ್ಲ ಕ್ಲೀನಾಗಿ ಎದೊಳ್ತಾ ಇತ್ತು, ಸ್ವಲ್ಪ ಕೈಗೆ ಅಂಟಿಸ್ತಾ ಇತ್ತು. ಅಕ್ಕಿ ಚೆನ್ನಾಗಿದ್ರೆ ಮಾತ್ರ ದೋಸೆನೂ ಕೂಡ ಚೆನ್ನಾಗಾಗುತ್ತೆ, ಇಲ್ಲ ಅಂದರೆ ದೋಸೆನೂ ಕೂಡ ಹಾಳಾಗುತ್ತೆ ಅಂತ ಹೇಳ್ಬೋದು. ನನಗಂತೂ ನೀರು ದೋಸೆ ಅಂದರೆ ತುಂಬ ಇಷ್ಟ. ಆದರೆ ತುಂಬ ಹೊತ್ತು ನಿಂತ್ಕೊಂಡು ಮಾಡಬೇಕು, ಅದೇ ಒಂದು ತಲೆನೋವು ಅಂತ ಹೇಳ್ಬೋದು. ಹಾಗೆ ನಾನಿವಾಗ ದೋಸೆನೂ ಆಯಿತು, ಎಲ್ರದ್ದು ತಿಂಡಿನೂ ಆಯಿತು. ಇವಾಗ ನಾನು ತಿಂಡಿ ತಿನ್ನೋಣ ಅಂತ ಬಂದಿದ್ದೀನಿ. ತಿಂಡಿ ಎಲ್ಲ ತಿಂದಿದ್ದಾಗಿ ಇವಾಗ ನಾನು ಸ್ವಲ್ಪ ಮಧ್ಯಾಹ್ನ ಊಟಕ್ಕೂ ರೆಡಿ ಮಾಡೋಣ ಅಂತ ಇಲ್ಲಿ ಹಾಗಲಕಾಯಿದು ಗ್ರೇವಿ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗಲಕಾಯಿ ಆಲ್ಮೋಸ್ಟು ಕಹಿ ಬಂದೇ ಬರುತ್ತೆ. ನಿಮಗೆ ಕಹಿ ಸ್ವಲ್ಪನಾದರೂ ಕಮ್ಮಿ ಆಗಬೇಕು ಅಂದರೆ ಈ ರೀತಿ ಎಣ್ಣೆಯಲ್ಲಿ ತುಂಬಾ ಫ್ರೈ ಮಾಡಿ, ಆವಾಗ ಸ್ವಲ್ಪ ಕಹಿ ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು. ಮತ್ತು ಅಡುಗೆ ಎಲ್ಲ ಆಯಿತು. ಮತ್ತು ಇವಾಗ ನಾನು ಹೊರಗಡೆ ಸ್ವಲ್ಪ ಕೆಲಸ ಇತ್ತು ಅಂತ ಬಂದಿದ್ದೀನಿ. ಇಲ್ಲಿ ನೋಡಿ, ನಮ್ಮ ಮಾವನವರು ಸಗಣಿ ತೊಗೊಬಂದಿದ್ರು. ಅದನ್ನು ಸ್ವಲ್ಪ ಎಲ್ಲ ಗಿಡದ ಬುಡಕ್ಕೆ ಹಾಕು ಅಂದ್ಬಿಟ್ಟು ಹೇಳಿದ್ರೆ, ಸರಿ ಅಂದ್ಬಿಟ್ಟು ನಾನು ಅದನ್ನು ನೀರಲ್ಲಿ ನೆನೆಸಿಟ್ಟಿದ್ದೆ ಸ್ವಲ್ಪ ಹೊತ್ತು. ಇವಾಗ ಅದನ್ನು ನಾನು ಕ್ಲೀನಾಗಿ ಕಲಿಸ್ಕೊಂಬಿಟ್ಟು ಎಲ್ಲ ಬುಡಕ್ಕೂ ಹಾಕೊಳ್ಳೋಣ ಅಂತ ರೆಡಿ ಮಾಡಿಟ್ಟಿದ್ದೀನಿ. ಇವಾಗ ಸ್ವಲ್ಪ ಇಲ್ಲೆಲ್ಲ ಮೆಣಸಿನ್ಕಾಯಿ ಗಿಡ ಇತ್ತು, ಅದಕ್ಕೂ ಸ್ವಲ್ಪ ಬುಡ ಸರಿ ಮಾಡಿಕೊಡೋಣ ಅಂದ್ಕೊಂಡು ಸುತ್ತ ಮಣ್ಣು ಹಾಕ್ಕೊಂಡು ಬುಡನ ಕಟ್ಕೊತಾ ಇದ್ದೆ. ಯಾಕಂದರೆ ನಾನು ನೀರು ಹಾಕ್ದಾಗೆಲ್ಲ ಅದು ಸ್ವಲ್ಪ ಬೇರು ಮೇಲ್ಮೇಲೆ ಕಾಣಿಸ್ತಾ ಇತ್ತು, ಮತ್ತು ನೀರು ಕೂಡ ಕ್ಲೀನಾಗಿ ನಿಂತ್ಕೊಳ್ಳಲ್ಲ ಅಂದ್ಕೊಂಡು ನಾನು ಅದಕ್ಕೆ ಸ್ವಲ್ಪ ಕ್ಲೀನಾಗಿ ಬುಡನೂ ಕಟ್ಕೊಡ್ತಾ ಇದ್ದೆ. ಇವಾಗ ಸೈಡು ಕೂಡ ನಾನು ಸ್ವಲ್ಪ ಬುಡ ಎಲ್ಲ ಸರಿ ಮಾಡಿ ಆದಮೇಲೆ ಸ್ವಲ್ಪ ಸಗಣಿದು ನೀರು ಕಲಸಿಟ್ಟಿದ್ನಲ್ಲ, ಅದು ಕೂಡ ಎಲ್ಲ ಗಿಡಕ್ಕೂ ಸ್ವಲ್ಪ ಹಾಕೊತಾ ಇದೆ. ಗಿಡಕ್ಕೆಲ್ಲ ಸಗಣಿ ಹಾಕೋದ್ರಿಂದ ಸ್ವಲ್ಪ ಒಳ್ಳೆ ಗೊಬ್ಬರನೂ ಅಂತ ಹೇಳ್ಬೋದು. ಹಾಗಾಗಿ ಸ್ವಲ್ಪ ಹಾಕು ಅಂತ ನಮ್ಮ ಮಾವ ಅವರು ಹೇಳಿದ್ರಲ್ವ, ಸೊ ಅದಕ್ಕೆ ಎಲ್ಲ ಗಿಡಕ್ಕೂ ಸ್ವಲ್ಪ ಹಾಕ್ಬಿಡೋಣ ಅಂತ ಹಾಕೊತಾ ಇದೆ. ಮತ್ತು ಇಲ್ಲಿ ಮೇಲ್ಗಡೆ
ಈ ಗೊಬ್ಬರದ್ದು ಗಿಡ ಬರುತ್ತಲ್ಲ, ಗೊಬ್ಬರದ ಗಿಡ ಬೆಳೀಲಿ ಅಂದ್ಬಿಟ್ಟು ಒಂದು 4-5 ಗೊಬ್ಬರದ ಗಿಡದ್ದು ಕೋಲು ತಂದು ಈ ಥರ ನೆಟ್ಟಿದ್ರು. ಅದಕ್ಕೂ ಸ್ವಲ್ಪ ಹಾಕ್ಬಿಡು ಅಂತ ಅಂದಿದ್ರು. ಸರಿ ಅಂದ್ಬಿಟ್ಟು ಅದಕ್ಕೂ ಎಲ್ಲ ನಾನು ಹಾಕೊಂಬರ್ತಾಯಿದ್ದೆ. ಅದೆಲ್ಲ ಆದಮೇಲೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡಲಿಲ್ಲ. ನೆಕ್ಸ್ಟ್ ನಾನು ಒಂದು 7:15 ಆಗಿತ್ತೇನೋ ಆವಾಗ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ತುಂಬ ಒಳ್ಳೆ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ಬೋದು. ಯಾವ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ ಅಂತ ಬೇಕಾದರೆ ನೀವು ವಿಡಿಯೋ ಕೊನೆವರೆಗೂ ನೋಡಿ, ನಿಮಗೂ ಕೂಡ ತುಂಬ ಖುಷಿ ಆಗುತ್ತೆ. ನಾವು ಬಂದಿರೋದು ಮುನಿಯಾಲು ಹತ್ರ ನಾಗಮಂಡಲ ಪ್ರೋಗ್ರಾಮ್ ಇತ್ತು. ತುಂಬಾ ಚೆನ್ನಾಗಿ ಮಾಡಿದರು, ತುಂಬ ಖುಷಿಯಾಯಿತು ನಮಗಂತೂ ಹೋಗಿದ್ದಕ್ಕೆ. ಎಷ್ಟು ಲೈಟಿಂಗ್ಸ್ ಎಲ್ಲ ಮಾಡಿದರು ಗೊತ್ತಾ, ತುಂಬ ಜನನೂ ಕೂಡ ಬಂದಿದ್ದರು. ಇದು ಈ ಮುನಿಯಾಲ್ ಹತ್ರ ಗೋಧುಮ ಬರಲ್ಲ, ಗೋಧುಮದ ಒಳಗಡೆ ಸುಮಾರು ಪ್ರಾಣಿಗಳು ಕೂಡ ಇತ್ತು. ಅಲ್ಲೂ ಕೂಡ ತುಂಬ ಅಂದರೆ ತುಂಬ ಲೈಟಿಂಗ್ಸ್ ಎಲ್ಲ ಹಾಕ್ಬಿಟ್ಟು ಮಾಡಿದರು, ತುಂಬ ಖುಷಿಯಾಯಿತು. ಇಲ್ಲಿ ನಾರ್ಮಲಾಗಿ ಬೇರೆ ದಿನ ಬಂದರೆ 100 ರೂಪಾಯಿ ಟಿಕೆಟ್ ಇರುತ್ತಂತೆ. ಇವಾಗ ನಮಗೆ ಇಲ್ಲಿ ನಾಗಮಂಡಲ ಪ್ರೋಗ್ರಾಮ್ ಮಾಡ್ತಾಯಿದ್ರಲ್ವ, ಹಾಗಾಗಿ ನಮಗೆ ಫ್ರೀಯಾಗಿ ಎಂಟ್ರಿ ಸಿಕ್ತು. ನಾನು ಫಸ್ಟ್ ಟೈಮ್ ಬಂದಿದ್ದು, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಮತ್ತು ಇನ್ನೊಂದು ವಿಶೇಷ ಏನಂದರೆ, ನಾಗಮಂಡಲದಲ್ಲಿ ಇಲ್ಲೆಲ್ಲ ದೇವ್ರಿಗೆ ಬರೀತಾರಲ್ಲ, ಪ್ರತಿಯೊಂದು ನ್ಯಾಚುರಲ್ ಆಗಿ ತಯಾರು ಮಾಡ್ತಾರೆ. ಈ ಅರಿಶಿನ ಆಗಿರ್ಬೋದು, ಕುಂಕುಮ ಆಗಿರ್ಬೋದು, ಮತ್ತು ಹೋಮ ಮಾಡೋದಕ್ಕೆ ಬೆಂಕಿನೂ ಕೂಡ ನ್ಯಾಚುರಲ್ ಆಗಿ ಪ್ರಯೋಗ ಮಾಡ್ತಾರೆ ಅಂತ ಹೇಳ್ಬೋದು. ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ. ಎಷ್ಟು ಸುಂದರವಾಗಿತ್ತು ಗೊತ್ತಾ, ಅಕ್ಕಪಕ್ಕ ಬರೀ ತೋಟನೇ ಇದೆ. ತೋಟದ ಮಧ್ಯೆ ಸುಮಾರು ಪ್ರಾಣಿಗಳನ್ನ ಸಾಕಿದ್ರು. ಹಸು ಆಗಿರ್ಬೋದು, ಉಕ್ಷರ ಪಕ್ಷಿ ಆಗಿರ್ಬೋದು, ಮೀನು ಸುಮಾರು ಎಲ್ಲ ಇತ್ತು. ನೀವು ಕೂಡ ನೋಡ್ಬೋದು. ಅಲ್ಲಿ ಇಲ್ಲಿ ಬರ್ತಾ ಇದ್ದಂಗೆ ನೋಡಿ ಉಷ್ಟ್ರ ಪಕ್ಷಿ ಇತ್ತು. ಎಷ್ಟು ದೊಡ್ಡದಿತ್ತು ಗೊತ್ತಾ, ನಮಗೆ ವಿಡಿಯೋದಲ್ಲಿ ಗೊತ್ತಾಗಲ್ಲ, ತುಂಬ ಚಿಕ್ಕದು ಅನಿಸುತ್ತೆ. ಡೈರೆಕ್ಟಾಗಿ ನೋಡಿದ್ರೇ ಗೊತ್ತಾಗುತ್ತೆ. ತುಂಬ ಅಂದರೆ ತುಂಬ ದೊಡ್ಡದಾಗಿ. ನನ್ನಿಬ್ಬರು ಮಕ್ಕಳು ಫಸ್ಟ್ ಟೈಮೇ ನೋಡ್ತಾ ಇರೋದು ಈ ರೀತಿ ಪ್ರಾಣಿಗಳನ್ನೆಲ್ಲ. ಅವ್ರಿಗಂತೂ ಫುಲ್ಲು ಖುಷಿ ಆಗೋಯ್ತು. ಕರೆಕ್ಟ್ ಸಿಕ್ಕಕ್ಕೆ ನಾಲ ಕರೆಕ್ಟ್ ಸಿಕ್ಕಿರ್ತೀನತ್ತ ಸಿಗೋದಿಲ್ಲ, ಅದಕ್ಕೆ ಅಷ್ಟು ಶಬ್ದ ಆತಿತ್ತಲ್ಲ, ಬಂತು ಬಂತು. ತುಂಬಾ ಜನ ಇದಾರಲ್ಲ, ಸೂಪರ್ ಇತ್ತಪ್ಪ. ಹೌದಾ, ಇಲ್ಲಿ ಅಷ್ಟು ಸೂಪರ್ ಅಲ್ಲ. ಹಾಗೆ ಮುಂದೆ ಬರ್ತಾ ಇದ್ದಂಗೆ ನೋಡಿ ಬೇರೆ ಬೇರೆ ರೀತಿಯ ತಳಿ ಹಸುಗಳು ಕೂಡ ಇತ್ತು. ಎಷ್ಟು ದೊಡ್ಡ ದೊಡ್ಡ ಹಸುಗಳು ಗೊತ್ತಾ, ನಾನು ಈ ಥರ ದೊಡ್ಡ ದೊಡ್ಡ ಹಸುಗಳನ್ನ ನೋಡಿದ್ದೆ ಫಸ್ಟ್ ಅಂತ ಹೇಳ್ಬೋದು. ನಾನು ಬೆಳೆದಿದ್ದೆ ಅಂದರೆ ಬೆಂಗಳೂರಲ್ಲಿ, ಅಲ್ಲೆಲ್ಲ ನೋಡಿದ್ದೀನಿ ಸ್ವಲ್ಪ ದೊಡ್ಡ ಹಸುಗಳನ್ನ. ಅದಾದಮೇಲೆ ನೋಡ್ತಾ ಇರೋದೇ ಫಸ್ಟು ಇಷ್ಟು ದೊಡ್ಡ ಹಸುಗಳನ್ನ. ತುಂಬ ಅಂದರೆ ತುಂಬ ಎತ್ತರವಾಗಿತ್ತು. ಈ ಹಸು ನೋಡಿ ಎಷ್ಟು ದೊಡ್ಡದಾಗಿತ್ತು ಅಂತ.
ಅರ್ಜುನ್ ಮತ್ತೆ ಇಲ್ಲೊಂದು ಹಸು ನಿಂತಿದೆ ನೋಡಿ, ನಿಂತಿದ್ದ ಜಾಗದಲ್ಲೇ ನಿಂತಿತ್ತು. ಎಷ್ಟು ಜನ ಮುಟ್ತಾ ಇದ್ರು ಗೊತ್ತಾ ಹಸುನಂತೂ. ಅದಕ್ಕೆ ಒಂದು ಚೂರು ಇರಿಟೇಷನ್ ಆಗ್ತಾ ಇರಲಿಲ್ಲ, ಯಾಕಂದರೆ ಆವಾಗವಾಗ ಜನಗಳೆಲ್ಲ ಬರ್ತಾ ಇರ್ತಾರೆ, ನೋಡ್ತಾ ಇರ್ತಾರೆ, ಅಭ್ಯಾಸ ಆಗೋಗಿದೆ ಅನಿಸುತ್ತೆ. ಹಾಗಾಗಿ ಅದು ಸೈಲೆಂಟಾಗಿ ನಿಂತ್ಕೊಬಿಟ್ಟಿತ್ತು ಅಂತ ಹೇಳ್ಬೋದು. ಎಷ್ಟು ಜನ ಅಂದರೆ ತುಂಬ ಜನ ಇದ್ದರು. ಹಾಗೆ ನನ್ನ ಮಾವ ನೋಡಿ, ಅವರು ಕೂಡ ಹಸುನ ಮುಟ್ತಾಯಿದ್ರು. ನನ್ನ ಮಕ್ಳಿಗಂತೂ ಈ ಹಸುನ ನೋಡ್ಬಿಟ್ಟು ತುಂಬ ಖುಷಿಯಾಗೋಯಿತು. ಮತ್ತು ನಾನು ಮುಂದೆ ಹೋಗೋಣ ನಡಿ ಅಂತ ಕರ್ಕೊಂಡೋದ್ರು ಕೂಡ ನನ್ನ ಚಿಕ್ಕ ಮಗವಂತೂ ಇಲ್ಲ, ಹಸು ಹತ್ರನೇ ಇರೋಣ, ಅಲ್ಲೇ ಇರೋಣ ಅಂತ ಅವನು ಸ್ವಲ್ಪ ಹಠ ಮಾಡ್ತಾಯಿದ್ದ. ಅಷ್ಟು ಖುಷಿಯಾಗೋಯಿತು ನನ್ನ ಮಕ್ಳಿಗೂ ಕೂಡ. ಮತ್ತು ಇಲ್ಲಿ ಬರ್ತಾ ಇದ್ದಂಗೆ ನೋಡಿ, ನಾಗಮಂಡಲಕ್ಕೆ ಎಲ್ಲ ರೆಡಿ ಮಾಡಿಟ್ಟಿದ್ರು. ನಾಗಮಂಡಲದಲ್ಲಿ ಒಂದು ಚೂರು ಲೈಟ್ ಬೆಳಕಿರೋದಿಲ್ಲ, ಬರೀ ಈ ರೀತಿ ದೀಪ ಹಚ್ಚಿಟ್ಟಿರ್ತಾರೆ. ಹಾಗೆ ತುಂಬ ಹೂವಿನಲ್ಲಿ ಅಲಂಕಾರ ಮಾಡಿದರು, ಮತ್ತು ತರಕಾರಿ ಇದರಲ್ಲೆಲ್ಲ ಅಲಂಕಾರ ಮಾಡಿದರು. ಎಷ್ಟು ಚೆನ್ನಾಗಿತ್ತು ಗೊತ್ತಾ, ವಿಡಿಯೋದು ನೋಡೋದಕ್ಕಿಂತ ಡೈರೆಕ್ಟಾಗಿ ನೋಡೋದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಮತ್ತು ಇಲ್ಲಿ ಅಂದರೆ ಹೀಗೆ ಯಾವ ರೀತಿ ವ್ಯವಸಾಯ ಮಾಡೋದು, ಯಾವ ರೀತಿ ಪ್ರಾಣಿಗಳನ್ನ ಸಾಕೋದು ಅಂತ ಕಲಿಸು ಕೂಡ ಕೊಡ್ತಾರಂತೆ, ಹಂಗಂತ ಹೇಳ್ತಾಯಿದ್ರು. ಹಾಗಾಗಿ ನಾನು ಕೂಡ ನಿಮ್ಗೆ ಹೇಳ್ತಾ ಇದ್ದೀನಿ. ಮತ್ತು ಇಲ್ಲಿ ಸುಮಾರು ಕೋಳಿಗಳಿದ್ದು ನೋಡಿ, ಬಾತುಕೋಳಿ ಇತ್ತು, ಮತ್ತು ನಾರ್ಮಲ್ ಕೋಳಿಗಳಿದ್ದು, ಸುಮಾರು ಎಲ್ಲ ರೀತಿ ಸ್ಟ್ಯಾಚುಗಳು ಕೂಡ ಮಾಡಿಟ್ಟಿದ್ರು. ಆಮೇಲೆ ನಾವು ಎಲ್ಲನೂ ನೋಡ್ಕೊಂಡೆಲ್ಲ ಆದಮೇಲೆ ಮತ್ತೆ ಇಲ್ಲಿ ಊಟನೂ ಕೂಡ ಕೊಡ್ತಾಯಿದ್ರು. ನಾವು ಕೂಡ ಊಟಕ್ಕೆ ನಿಂತ್ಕೊಂಡಿದ್ದು. ಇಲ್ಲಿ ಟೇಬಲ್ಲು ಇತ್ತು, ಮತ್ತು ಬೊಫೆ ಸಿಸ್ಟಮ್ ಇತ್ತು. ಹೇಗಾದರೂ ನಾವು ಊಟ ಮಾಡ್ಬೋದು. ತುಂಬ ಚೆನ್ನಾಗಿ ಮಾಡಿದರು ಊಟನೂ ಕೂಡ. ನಾವು ದೇವ್ರ ಪ್ರಸಾದ ಸಿಕ್ತಲ್ಲ ಅಂದ್ಕೊಂಡು ನಾವು ಕೂಡ ಊಟ ಎಲ್ಲ ಮಾಡ್ಕೊಂಡು ಬಂದು. ಹಾಗೆ ಈ ನನ್ನ ಪುಟ್ಟ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನನ್ನೆಲ್ಲ ವಿಡಿಯೋದಕ್ಕೂ.